ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಜನತೆಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ ದಾವಣಗೆರೆ, DVG ವಾಯ್ಸ್ ಮುಖ್ಯಸ್ಥ, ನೈಜ ನಾಯಕ ಬೇಡರಪೇಟೆ ರಾಜ್ಯಾಧ್ಯಕ್ಷ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನ್ನ ಸಿನಿಮಾ ಹೋಗಿದೆ ಭೈರತಿ ರಣಗಲ್. ಈಸ್ ಎ ಬ್ಯೂಟಿಫುಲ್ ಮೂವಿ. ನಾನು ಇವತ್ತಿನವರೆಗೂ ಯಾವ ಸಿನಿಮಾವನ್ನು ಪ್ರಮೋಟ್ ಮಾಡಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಅರ್ಥ ಕೊಡುತ್ತೆ. ಈ ಉಪೇಂದ್ರ ಸಿನಿಮಾದಲ್ಲಿ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ. ಅಂದ್ರೆ ಆ ಸನ್ನಿವೇಶ ಆ ಸಮಯಕ್ಕೆ ತಲೆಗೆ ಓಡ್ಲಿಲ್ಲಿದ್ರು ಸಮಾಜಕ್ಕೆ ಒಂದು ಒಳ್ಳೆ ಅರ್ಥ ಕೊಡುತ್ತೆ ಉಪೇಂದ್ರ ಸರ್ ಸಿನಿಮಾ. ಇದೇ ರೀತಿಯಾಗಿ ಈ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ಆಕ್ಟಿಂಗ್ ಅಲ್ಲಿ ಈ ಸಿನಿಮಾ ಈಸ್ 100% ಈಸ್ ಬ್ಯೂಟಿಫುಲ್ ಆಗಿದೆ. ಭ್ರಷ್ಟಾಚಾರ ಯಾವ ರೀತಿ ಇರುತ್ತೆ, ಆ ಭ್ರಷ್ಟಾಚಾರ ತೊಳಲಿಕ್ಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವ್ಯಾವ ಅಸ್ತ್ರಗಳಿದ್ರೂ ಸಹ ಅದು ಉಪಯೋಗ ಆಗಲ್ಲ. ಕೊನೆಗೆ ಅವರ ಲಾಂಗ ಹಿಡಿಲೇಬೇಕಾಗುತ್ತೆ. ಅಂದ್ರೆ ಇವತ್ತಿನ ವ್ಯವಸ್ಥೆಗೆ ಏಳು ಮಾಡಿಸ್ದಾಗಿದೆ ಈ ಮೂವಿ. ಪ್ರತಿಯೊಬ್ರು ಈ ಸಿನಿಮಾವನ್ನ ನೋಡಿ. ಭೈರತಿ ರಣಗಲ್ ಹೆಸರಿಗೆ ತಕ್ಕನಂಗೆ ಸ್ಟೋರಿ ಬರೆದಿರ್ತಕ್ಕಂಥ ಡೈರೆಕ್ಟರ್ಗೂ ಸಹ ಕೋಟಿ ಕೋಟಿ ನಮನಗಳು. ಕರ್ನಾಟಕದ ಪ್ರತಿಯೊಬ್ರು ಇಷ್ಟಪಡುವಂಥ ಸಿನಿಮಾ ಇದಾಗಿದೆ. ಈ ಸಿನಿಮಾವನ್ನ ಪ್ರತಿಯೊಬ್ರು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ನಾನು ಸುಮ್ಮನೆ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಅಥವಾ ಯಾರೂ ನನಗೆ ಪ್ರಮೋಟ್ ಮಾಡಿ ಅಂತಲೂ ಹೇಳಿದ್ದಲ್ಲ. ಸಿನಿಮಾವನ್ನ ನಿನ್ನೆ ನೈಟು ಲಾಸ್ಟ್ ಶೋ ನಾನು ನೋಡ್ಕೊಂಬಂದೆ, ನಾನು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು. ಈಸ್ ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ನನಗೆ ಆ ಸಿನಿಮಾದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಆಕ್ಟಿಂಗ್ ಇದೆ, ಬಹಳ ಚೆನ್ನಾಗಿ ಸನ್ನಿವೇಶ ಇದೆ. ಆ ಮೂವಿಯನ್ನು ನೋಡಿ. ನಮಸ್ಕಾರ.